ನಾನು ಇವಾಗ ಶಾಪಿಂಗ್ ಮಾಡಿದ್ದು ಸುದರ್ಶನ್ ಸಿಲ್ಕ್ಸ್ ಅಲ್ಲಿ. ಶಾಪ್ ಅಲ್ಲಿ ತಗೊಳ್ಳಿಲ್ಲ, ಸ್ಟ್ರೀಟ್ ಅಲ್ಲಿ ತಗೊಂಡೆ. ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಿಮ್ಗೂ ಎಲ್ಲಾರ್ಗೂ ವೆಲ್ಕಮ್ ಬ್ಯಾಕ್ ಹೇಳ್ತಾ ನನ್ಗೂ ನಾನು ಹೇಳ್ಕೋಬೇಕು, ಯಾಕೆಂದ್ರೆ ಆಲ್ಮೋಸ್ಟ್ 4 months ಆಯ್ತು ನಾನು ಯಾವುದೇ ವಿಡಿಯೋಸ್ ಅಪ್ಲೋಡ್ ಮಾಡಿಲ್ಲ. ಶಾರ್ಟ್ಸ್ ಆಗಿರ್ಬೋದು. ಸೊ ತುಂಬಾ ಲಾಂಗ್ ಗ್ಯಾಪ್ ತಗೊಂಡು ಇವತ್ತು ವಿಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಆಲ್ರೆಡಿ ನನ್ನ ತಮ್ಮನೇಲ್ ಅಲ್ಲಿ ನೋಡಿರ್ತೀರಾ, ಶಾಪಿಂಗ್ ಬ್ಲಾಗ್. ನನ್ನ ಸಬ್ಸ್ಕ್ರೈಬರ್ಸ್ಗೆ ತುಂಬಾ ಇಷ್ಟ ಆಗುವಂತಹ ಕಂಟೆಂಟ್ ಜೊತೆ ನಾನು ಕಮ್ ಬ್ಯಾಕ್ ಮಾಡ್ತಾ ಇದ್ದೀನಿ. ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನ್ ಚಿಕ್ಕಪೇಟೆಗೆ ಹೋಗಿರೋದನ್ನ ತೋರ್ಸಕ್ಕಿಂತ ಮುಂಚೆ ಯಾವ ಟೈಮಿಗೆ ಹೊರಟ್ರೆ ದಿ ಬೆಸ್ಟ್, ಮತ್ತೆ ಎಕ್ಸ್ಪೆಷಲಿ ಚಿಕ್ಕಪೇಟೆಗೆ ಹೋಗ್ತಿದೀವಿ ಅಂದ್ರೆ ತುಂಬಾನೇ ಕ್ರೌಡ್ ಇರುತ್ತೆ. ವೀಕ್ ಡೇಸ್ ಹೋದ್ರು ಕ್ರೌಡ್ ಇರುತ್ತೆ, ವೀಕೆಂಡ್ ಅಂತೂ ಕೇಳೋದೇ ಬೇಡ. ನಾವ್ ಇವತ್ತು ಹೊರಟಿದ್ದು ಸಂಡೇ. ಸೊ ಸಂಡೇ ಎಷ್ಟು ರಶ್ ಇರುತ್ತೆ ಎಲ್ರಿಗೂ ಗೊತ್ತು. ಅಟ್ಲೀಸ್ಟ್ ಯಾವ ಟೈಮಿಗೆ ಹೋದ್ರೆ ನಮ್ಗೆ ಶಾಪಿಂಗ್ ಎಲ್ಲ ಮಾಡ್ಬೋದು ಅನ್ನೋದನ್ನ ನಾನು ಇದ್ರಲ್ಲಿ ಮೇನ್ ಆಗಿ ತಿಳಿಸ್ಕೊಡ್ತೀನಿ. ಅದ್ರ ಜೊತೆಗೆ ಮೇನ್ ಆಗಿ ನಾನೊಂದು ಅಷ್ಟು ರೆಗ್ಯುಲರ್ ಹೋಗೋ ಶಾಪಿಗೆ ಹೋಗಿ ಶಾಪಿಂಗ್ ಮಾಡ್ಕೊಂಡ್ ಬರ್ಬೇಕು ಅಂತ ಹೋಗಿರೋದು. ಸೊ ಅದನ್ನು ಕೂಡ ನೀವು ಈ ವ್ಲಾಗ್ ಅಲ್ಲಿ ನೋಡ್ಬೋದು. ಅದ್ರ ಜೊತೆಗೆ ಏನೆಲ್ಲ ಶಾಪಿಂಗ್ ಮಾಡಿದೀನಿ ಅನ್ನೋದನ್ನು ಕೂಡ ಕಂಪ್ಲೀಟ್ ಆಗಿ ಇದ್ರಲ್ಲಿ ತೋರಿಸ್ತಾ ಹೋಗ್ತೀನಿ ನಾನು. ನಾವು ಮನೆಯಿಂದ ಹೊರಟಾಗ ಆಲ್ಮೋಸ್ಟ್ ಮಾರ್ನಿಂಗ್ 9 o'clock ಆಗಿತ್ತು. ನಮ್ಮ ಮನೆಯಿಂದ ಚಿಕ್ಕಪೇಟೆಗೆ 1 hour ಟ್ರಾವೆಲ್ ಇತ್ತು. ಸೊ ನಾವ್ ಅನ್ಕೊಂಡ್ವಿ 9 o'clock ಹೊರಟಿದ್ರೆ ಅಷ್ಟು ಟ್ರಾಫಿಕ್ ಇರಲ್ಲ, ಸೊ ಕೂಲ್ ಆಗಿದ್ದಾಗ ಹೋಗಿ ಸೇರ್ಕೊಂಡ್ಬಿಡೋಣ ಅಂತ. ಚಿಕ್ಕಪೇಟೆಯಲ್ಲಿ ಏನು ಅಂದ್ರೆ ಎಲ್ಲಾ ಶಾಪ್ಸ್ 11ಗೆ ಓಪನ್ ಆಗುತ್ತೆ, 7ಗೆಲ್ಲ ಕ್ಲೋಸ್ ಆಗುತ್ತೆ. ಬಟ್ ನಾವು ಒಂದು ಹಾಫ್ ಅನ್ ಅವರ್ ಬೇಗ ಹೋಗ್ತೀವಿ ಅನ್ನೋದು ನಮ್ಗೆ ಐಡಿಯಾ ಇತ್ತು. ಸೊ ಹಾಗಾಗಿ ಹೊರಟ್ವಿ. ಸೊ ಟ್ರಾಫಿಕ್ ಕಡಿಮೆ ಇತ್ತು, ಫ್ರೆಶ್ ಆಗಿ ಹೋದ್ವಿ. ಅದ್ರ ಜೊತೆಗೆ ನಾವು ಚಿಕ್ಕಪೇಟೆಗೆ ಎಂಟ್ರಿ ಆಗಿದ್ದು ಬ್ಯಾಕ್ ರೋಡ್ ಇಂದ ಅಂತಾನೆ ಹೇಳ್ಬೋದು. ಸೊ ಅವಿನ್ಯೂ ರೋಡ್ ಸೈಡ್ ಇಂದ ಹೋಗಿ ಅಲ್ಲಿ ಮಸೀದಿ ಇದೆ. ಸೊ ಅಲ್ಲಿ ನಾವು ನಮ್ಮ ಕಾರ್ನ ಪಾರ್ಕಿಂಗ್ ಇದೆ, ಅಲ್ಲಿ ಅವೈಲೇಬಲ್ ಇದೆ. ಸೊ ಅಲ್ಲಿ ಪಾರ್ಕ್ ಮಾಡಿ ಹೊರಟ್ವಿ. ನೀವು ನೋಡ್ತಿರ್ಬೋದು ಶಾಪ್ಸ್ ಫುಲ್ ಎಲ್ಲ ಕ್ಲೋಸ್ ಇದೆ ಆಲ್ಮೋಸ್ಟ್. ಒಂದು ರೀಸನ್ ಸಂಡೇ, ಕೆಲವೊಂದು ಶಾಪ್ಸ್ಗಳು ಅದರಿಂದ ಕ್ಲೋಸ್ ಇದೆ. ಇನ್ನೊಂದೇನಂದ್ರೆ ಆಗೆಲ್ಲ ಓಪನ್ ಆಗ್ತಾ ಇತ್ತು. ನೀವು ನೋಡ್ತಿರ್ಬೋದು ಎಷ್ಟೊಂದು ಶಾಪ್ಸ್ಗಳಲ್ಲಿ ಆಲ್ರೆಡಿ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಡೆಕೋರೇಟಿವ್ ಐಟಮ್ಸ್ ಎಲ್ಲ ಬಂದಿದೆ, ಬಟ್ ಸ್ಟಿಲ್ ಓಪನ್ ಮಾಡ್ತಿದ್ರು. ಫಸ್ಟ್ ನಾವು ರೆಗ್ಯುಲರ್ ಆಗಿ ಹೋಗ್ಬೇಕಾಗಿದ್ದಂತ ಮೇನ್ ಶಾಪ್ಸ್ಗೆ ಹೋಗಿ ಶಾಪಿಂಗ್ ಮುಗಿಸಿ ಆಮೇಲೆ ಬೇರೆ ನೋಡೋಣ, ಅಷ್ಟ್ರೊಳಗೆ ಓಪನ್ ಇರುತ್ತೆ ಅಂತ ಹೇಳಿ ಹಂಗೆ ನೋಡ್ಕೊಂಡು ಹೊರಟ್ವಿ. ಚಿಕ್ಕಪೇಟೆ ಅಂದ್ಮೇಲೆ ಕ್ಲೀನ್ನೆಸ್ ನಾವು ಹುಡ್ಕಕ್ಕಾಗಲ್ಲ, ಬಟ್ ಹಂಗೆ ಇರುತ್ತೆ. ಇನ್ನ ವಿಸಿಬಲ್ ಆಗಿ ಕಾಣಿಸುತ್ತೆ ಸ್ವಲ್ಪ ಖಾಲಿ ರೋಡ್ ಇದ್ದಾಗ. ಸೊ ಆಲ್ಮೋಸ್ಟ್ ನಾ ಹೇಳ್ದಂಗೆ ಶಾಪ್ಸ್ ಎಲ್ಲ ಓಪನ್ ಆಗ್ತಿತ್ತು. ಇಂಡಿಪೆಂಡೆನ್ಸ್ ಡೇ ಇದ್ದಿದ್ರಿಂದ ಅದಕ್ಕೆ ಬೇಕಾಗಿರುವಂತ ಮಕ್ಕಳಿಗೆ ಬ್ಯಾಂಡ್ಸ್ ಆಗಿರ್ಬೋದು, ಬಾಲ್ಸ್ ಆಗಿರ್ಬೋದು, ಕೆಲವೊಂದು ಡೆಕೋರೇಟಿವ್ ಐಟಮ್ಸ್ ಆಗಿರ್ಬೋದು, ಅದು ಮಾರ್ತಾ ಇದ್ರು. ಮತ್ತೆ ಒಂದಷ್ಟು ಈ ಮಕ್ಕಳಿಗೆಲ್ಲ ಕೀ ಚೈನ್, ಬರ್ಡೇಗೆಲ್ಲ ರಿಟರ್ನ್ ಗಿಫ್ಟ್ ಕೊಡಕ್ಕಂತೂ ತುಂಬಾ ವೆರೈಟೀಸ್ ಆಫ್ ಕಲೆಕ್ಷನ್ಸ್ ಇತ್ತು. ನಂಗೆ ಈ ಸಲ ಹೋದಾಗ ಈ ತರದನ್ನೆಲ್ಲ ನೋಡಿದೆ, ಯಾಕೆ ಅಂದ್ರೆ ಅಷ್ಟು ರಶ್ ಇರ್ಲಿಲ್ಲ ಅಲ್ಲ. ಸೊ ಹಂಗಾಗಿ ನಿಧಾನಕ್ಕೆ ಪೇಷನ್ಸ್ ಅಲ್ಲಿ ನೋಡಿ ನಾವು ಹೋಗಿರೋ 10:30 ಆಗಿತ್ತು ನಾವು ರೀಚ್ ಆದಾಗ. ಆಗ್ಲೇ ಎಷ್ಟು ಜನ ಇದ್ದಾರೆ, ಇನ್ನ ಶಾಪ್ಸ್ ಓಪನ್ ಆಗ್ತಾ ಇದೆ, ಕಂಪ್ಲೀಟ್ ಓಪನ್ನೇ ಆಗಿಲ್ಲ. ಸೊ ಅಂದ್ರೂ ಇಷ್ಟು ಕ್ರೌಡ್ ಇದೆ ಫುಲ್ಲು. ಇಲ್ಲಿ ಚಿಕ್ಕಪೇಟೆಯಲ್ಲಿ ಏನಂದ್ರೆ ಈ ತರ ಈಗಿರಷ್ಟು ಇದು ಕ್ರೌಡ್ ಅಂತ ಹೇಳಕ್ಕಾಗಲ್ಲ. ನಾನು ಆಗ್ಲಿ ಕ್ರೌಡ್ ಅಂದ್ರೆ ಕಮ್ಮಿ ಜನ ಇದಾರೆ, ಕ್ರೌಡ್ ಅಂದ್ರೆ ಅದು ಬೇರೆ ಲೆವೆಲ್ಗೆ ಇರುತ್ತೆ ಚಿಕ್ಕಪೇಟೆಯಲ್ಲಿ. ಸೊ ಒಂದಷ್ಟು ಸಾಮಾನುಗಳು ನೋಡ್ಬೋದು, ಆ ರೇಂಜಿಗಿತ್ತು ಜನಗಳು. ಇನ್ನ ನೆಕ್ಸ್ಟ್ 1 hour ಬಿಟ್ಟು ನೋಡಿದ್ರೆ ಈ ತರ ಇರೋದೇ ಇಲ್ಲ ಚಿಕ್ಕಪೇಟೆ. ನಂಗಂತೂ ಡೆಕೋರೇಟಿವ್ ಐಟಮ್ಸ್ ಎಲ್ಲ ತುಂಬಾ ಇಷ್ಟ ಆಗ್ತಾ ಇತ್ತು. ಬಟ್ ಪ್ರತಿ ವರ್ಷ ಏನ್ ತುಂಬಾ ಶಾಪ್ಸ್ ಮಾಡೋದು ರಿಕ್ವೈರ್ಮೆಂಟ್ ಇದ್ದಷ್ಟು ಮಾತ್ರ ಮಾಡೋಣ ಅನ್ಕೊಂಡೆ. ಫಸ್ಟ್ ನಾವು ಹೋಗಿದ್ದು ಇದು SR ಸಿಲ್ಕ್ಸ್ ಅಂಡ್ ಸ್ಯಾರೀಸ್ ಅಂತ. ಬಟ್ ಇಲ್ಲಿ ನಾನು ಸ್ಯಾರಿ ಏನು ಪರ್ಚೇಸ್ ಮಾಡ್ಲಿಕ್ಕೆ ಅಂತ ಹೋಗ್ಲಿಲ್ಲ. ಇಲ್ಲಿ ಬ್ಲೌಸ್ ಮೆಟೀರಿಯಲ್ ತುಂಬಾ ಚೆನ್ನಾಗಿರುತ್ತೆ. ಸೊ ಹಾಗಾಗಿ ಮೆಟೀರಿಯಲ್ ಚೆನ್ನಾಗಿರುತ್ತೆ ಅನ್ನೋದಕ್ಕಿಂತ ಎಲ್ಲಾ ರೇಂಜಲ್ಲೂ ಇರುತ್ತೆ. ಸೊ 500 ಇಂದ 2.5 ವರ್ಗೂ ಇತ್ತು. ಸೊ
ಹಂಗಾಗಿ ನನಗೆ ಒಂದು 2 ರೇಂಜಲ್ಲಿ ಬೇಕಿತ್ತು. ಒಂದು ಸ್ವಲ್ಪ ಚೆನ್ನಾಗಿರೋದು ಅಂದರೆ ಆಲ್ಮೋಸ್ಟ್ 2000 ರೇಂಜಲ್ಲಿ ಇರುವಂತಹದ್ದೊಂದು, ಮತ್ತೆ ಇನ್ನೊಂದು 600 ರೇಂಜಲ್ಲಿ ಇರುವಂತಹ ಬ್ಲೌಸ್ ಪೀಸ್ಗಳು ಬೇಕಿತ್ತು. ಸೊ 2 ವೆರೈಟಿ ಬೇಕಿತ್ತು. ಹಾಗಾಗಿ ಇಲ್ಲಿ ಎಲ್ಲ ಥರನೂ ಅವೈಲೇಬಲ್ ಇರುತ್ತೆ ಅಂತ ಹೇಳಿ ಇಲ್ಲಿ ನನಗೆ ಬೇಕಿದ್ದಿದ್ದು ಬ್ಲೌಸ್ ಮೆಟೀರಿಯಲ್ಸ್ ಎಲ್ಲ ತಗೊಂಡು ನೆಕ್ಸ್ಟ್ ನಾನು ಹೋಗ್ಬೇಕಾಗಿದ್ದ ಕಡೆಗೆ ಹೊರಟ್ವಿ. ಇವನ್ ಅಲ್ಲಿ ಸ್ಯಾರೀಸ್ಗಳು ಕೂಡ ಇದೆ ನೋಡಿ ಅಂತ ಹೇಳಿದ್ರು. ಬಟ್ ನನಗೆ ಪರ್ಟಿಕ್ಯುಲರ್ ಆಗಿ ಎಲ್ಲನಲ್ಲಿ ಸ್ಯಾರೀಸ್ ತಗೊಳ್ಲಿಕ್ಕೆ ಇಷ್ಟ ಆಗಲ್ಲ. ಗೊತ್ತಿರೋ ಶಾಪ್ಸ್ ಅಲ್ಲೇ ಆದಷ್ಟು ಟ್ರೈ ಮಾಡೋದು. ಕೆಲವೊಮ್ಮೆ ಎಕ್ಸ್ಪ್ಲೋರ್ ಮಾಡ್ತೀನಿ ಡ್ರೆಸ್ಗಳನ್ನ, ಬಟ್ ಇದನ್ನ ಸ್ಯಾರೀಸಲ್ಲಿ ಆ ಥರ ಎಲ್ಲ ಚಾನ್ಸ್ ತಗೊಳ್ಳೋದಕ್ಕೆ ಹೋಗಲ್ಲ. ಮತ್ತೆ ಇಲ್ಲಿ ಬಹಳಷ್ಟು ಡ್ರೆಸ್ ಅಂಗಡಿಸ್ಗಳು ತುಂಬಾ ಚೆನ್ನಾಗಿದೆ. ನಾನು ನೆಕ್ಸ್ಟ್ ಇನ್ಯಾವುದಾದ್ರೂ ವ್ಲಾಗಲ್ಲಿ ಇಲ್ಲಿ ಡ್ರೆಸ್ಗಳು ಯಾವ ಥರ ಹಿಂಗೆ ಪರ್ಚೇಸ್ ಮಾಡ್ಬೋದು ಅಂತ ಹೇಳ್ತೀನಿ. ಮತ್ತೆ ಇನ್ನೊಂದು ಹೇಳಬೇಕು, ಇವಾಗ ನೀವು ನೋಡಿದ್ರಿ ಅಲ್ಲ ಜಯ ಜುವೆಲ್ಸ್ ಅಂತ, ಅಲ್ಲ ಆ್ಯಕ್ಚುಲಿ ಯಾವುದಾದ್ರೂ ವೆಡ್ಡಿಂಗ್ ಹೋಗೋ ಪ್ಲ್ಯಾನ್ ಇದ್ರೆ ಅಲ್ಲಿ ನೀವು ಪರ್ಚೇಸ್ ಮಾಡ್ಬೋದು. ಇದು ಎಕ್ಸಾಕ್ಟ್ ಸುದರ್ಶನ್ ಆಪೋಸಿಟ್ ಇದೆ. ಅಂದರೆ ವೆಡ್ಡಿಂಗ್ ಶಾಪಿಂಗ್ ಇರೋರು ರೆಂಟಿಗೆಲ್ಲ ತಗೋಬೇಕು ಅಂತಿದ್ರೆ ಸೊ ರೆಂಟಿಗಿಂತ ನಿಮಗೆ ಅದೇ ಕಾಸ್ಟಿಗೆ ಜ್ಯುವೆಲ್ರಿನ ಸಿಗುತ್ತೆ. ಸೊ ಹಾಗಾಗಿ ನೆಕ್ಸ್ಟ್ ನಾವು ಇವಾಗ ಬಂದಿರೋದು ಆಬ್ವಿಯಸ್ಲಿ ಆಗಲೇ ನೀವು ನೋಡಿದ್ರಿ ಸುದರ್ಶನ್ ಸಿಲ್ಕ್ಸಿಗೆ ಬಂದ್ವಿ. ಇಲ್ಲಿ ಒಂದಷ್ಟು ಸೀರೆಸ್ಗಳನ್ನ ನೋಡ್ತಾ ಇದ್ದೀವಿ. ಇದು ಅಂದರೆ ಯಾವುದೇ ಥರ ಫೆಸ್ಟಿವಲ್ಗೆ ಅಂತ ಶಾಪಿಂಗ್ ಮಾಡ್ತಿಲ್ಲ, ಜನರಲ್ ಆಗಿ ಸುಮ್ಮನೆ ಹಾಗೆ ಒಂದಷ್ಟು ಸೀರೆಸ್ ಬೇಕಿತ್ತು ಹಾಗಾಗಿ ನೋಡಕ್ ಬಂದ್ವಿ. ಇದೊಂದು ಈ ಸೀರೆ ಕಾಂಬಿನೇಷನ್ ಒಂಥರ ಡಿಫ್ರೆಂಟ್ ಆಗಿ ಅನಿಸ್ತಿತ್ತು, ಚೆನ್ನಾಗಿತ್ತು. ಸೊ ಇದನ್ನ ಒಂದನ್ನು ಪರ್ಚೇಸ್ ಮಾಡಿದ್ವಿ. ನಮ್ಮ ನೇಬರ್ ಬಂದಿದ್ರು, ಸೊ ಹಾಗಾಗಿ ಅವ್ರು ಅದನ್ನ ಪರ್ಚೇಸ್ ಮಾಡಿದ್ರು. ಕಲರ್ ಕಾಂಬಿನೇಷನ್ ಚೆನ್ನಾಗಿದೆ, ಆ ಟೈಪಲ್ಲಿ ಅವ್ರ ಹತ್ರ ಇಲ್ಲ ಅಂತ ಹೇಳಿ ತಗೊಂಡ್ರು. ಇದು ಆಲ್ಮೋಸ್ಟ್ 2000 ರೇಂಜಲ್ಲಿ ಇತ್ತು. ನೆಕ್ಸ್ಟ್ ನಮ್ಮ ಮತ್ತೆ ಒಂದೆರಡು ಸ್ಯಾರಿ ಅವರು ಸ್ವಲ್ಪ ಈ ಕ್ರೇಪ್ ಸಿಲ್ಕ್ ಸ್ಯಾರಿ ಮೆಟೀರಿಯಲ್ ಅಲ್ಲಿ ಆ ಥರದ್ರಲ್ಲಿ ನೋಡ್ತಿದ್ರು. ಸಾಫ್ಟ್ ಆಗಿರುತ್ತೆ, ಸಿಂಪಲ್ ಆಗೆಲ್ಲ ಅದು ಪೂಜೆ ಅದ್ರ ಜೊತೆಗೆ ಹುಡ್ಕೋಬಹುದು ಅಂತ. ಅದ್ರ ಜೊತೆಗೆ ಮಕ್ಳು ಕಾಟನ್ ಫ್ರಾಕ್ಸ್ ಎಲ್ಲ ತುಂಬಾನೇ ಚೆನ್ನಾಗಿತ್ತು. ಜೊತೆಗೆ ನಾವು ಅದೆಲ್ಲ ಮುಗಿಸಿ ರಾಜಾ ಮಾರ್ಕೆಟಿಗೆ ಹೋದ್ವಿ. ನಮಗೆ ಮೇನ್ ಆಗಿ ಒಂದಷ್ಟು ಗಿಫ್ಟ್ ಐಟಮ್ಸ್ಗಳು ಬೇಕಿತ್ತು, ರಿಟರ್ನ್ ಗಿಫ್ಟ್ ಐಟಮ್ಸು. ಸೊ ಹಾಗಾಗಿ ಅಲ್ಲಿ ಹೋದ್ವಿ. ರಾಜಾ ಮಾರ್ಕೆಟಲ್ಲಂತೂ ಕೇಳೋದೇ ಬೇಡ, ಬಾಯಿಗೆ ಬಂದಂಗೆ ಪ್ರೈಸ್ ಹೇಳ್ತಾರೆ ಅಂತ ಹೇಳ್ಬೋದು. ಬಾರ್ಗಿನ್ ಮಾಡಕ್ಕೆ ಕೇಳಕ್ಕೂ ಒಂಥರ ಅನ್ಸುತ್ತೆ. ಸೊ ನೆಕ್ಸ್ಟ್ ನಾವು ಹೋಗಿದ್ದು ರಾಜಾ ಮಾರ್ಕೆಟ್ ಆಪೋಸಿಟ್ ಇರುವಂತಹ ರಿಷಬ್ ಮಾರ್ಕೆಟಿಂಗ್ ಅಂತ ಹೇಳಿ. ನಾನು ಈ ಶಾಪ್ಸ್ದು ಇನ್ನೊಂದು ಬ್ಲಾಗಲ್ಲಿ ಡೀಟೇಲ್ ಆಗಿ ಹೇಳ್ತೀನಿ. ಬಟ್ ಇಲ್ಲಿ ಏನೆಲ್ಲ ಅವೈಲೇಬಲ್ ಇದೆ ಅನ್ನೋದನ್ನ ನೀವು ನೋಡ್ಬೋದು. ಇಲ್ಲಿ ಒಂದಷ್ಟು ನಾವು ರಿಟರ್ನ್ ಗಿಫ್ಟ್ಸ್ಗಳು ತಗೊಂಡ್ವಿ. ಒಳ್ಳೊಳ್ಳೆ ಕಲೆಕ್ಷನ್ಸ್ ಇದೆ. ಆಲ್ಮೋಸ್ಟ್ ಇವ್ರ ಹತ್ರ 50ಇಂದ ರಿಟರ್ನ್ ಗಿಫ್ಟ್ ನಾವು ನೋಡಿದ್ದು ಒಂದು 200 ರೇಂಜ್ವರೆಗೂ ನೋಡಿದ್ವಿ ರಿಟರ್ನ್ ಗಿಫ್ಟ್ಸ್ಗಳು. ನಮಗೆ ಯಾವ್ದು ಬೇಕಿತ್ತು, ನಮ್ಮ ರೇಂಜ್ ಏನಿತ್ತು ಅದನ್ನು ನೋಡಿದ್ವಿ. ಮಿನಿಮಮ್ 30 ರುಪೀಸ್ದು ಇದೆ, ಬಟ್ ನಾವು ನೋಡಿದ್ದು 50ಇಂದ ಸ್ಟಾರ್ಟ್ ಮಾಡಿದ್ವಿ. 200 ರುಪೀಸ್ವರೆಗೂ ಇತ್ತು ಒಂದಷ್ಟು ರಿಟರ್ನ್ ಗಿಫ್ಟ್ಸ್ಗಳು. ನಿಮ್ಗೆ ಗೊತ್ತಲ್ಲ, ರಿಟರ್ನ್ ಗಿಫ್ಟ್ಸ್ ಅಂದರೆ ನಾವು ಸುಮಾರು ಒಂದು 200-300 ಆ ಥರ ಎಲ್ಲ ತಗೋತೀವಿ. ಸೊ ಅದ್ರ ಜೊತೆಗೆ ಇವ್ರ ಹತ್ರ ಸಾಕಷ್ಟು ಜರ್ಮನ್ ಸಿಲ್ವರ್ ಐಟಮ್ಸ್ಗಳಿತ್ತು. ಬಟ್ ನಾನು ಅದನ್ನು ಯಾವುದೋ ಅಷ್ಟು ಎಕ್ಸ್ಪ್ಲೋರ್ ಮಾಡಲಿಲ್ಲ. ನಾನು ಮೇನ್ ಆಗಲೇ ಹೇಳ್ದಂಗೆ ನಂಗೊಂದಷ್ಟು ರಿಟರ್ನ್ ಗಿಫ್ಟ್ ತಗೊಳ್ಳೋದಿತ್ತು. ಬಟ್ ನನ್ನ ವ್ಯೂವರ್ಸ್ಗೆ ಹೆಲ್ಪ್ ಆಗಲಿ ಅಂತ ಹೇಳಿ ಒಂದಷ್ಟು ಜರ್ಮನ್ ಸಿಲ್ವರ್ದೆಲ್ಲ ಇದು ತೊಗೊಂಬಂದಿದ್ದೀನಿ ವಿಡಿಯೋಸು. ಸೊ ನನಗೆ ಸಿಲ್ವರೇ ತುಂಬ ಇಷ್ಟ ಆಗುತ್ತೆ, ಹಾಗಾಗಿ ನಾನು ಅಷ್ಟು ಎಕ್ಸ್ಪ್ಲೋರ್ ಮಾಡಲಿಲ್ಲ. ನೆಕ್ಸ್ಟು ನಿಮಗೆ ಯಾರಿಗಾದ್ರೂ ಜರ್ಮನ್ ಸಿಲ್ವರ್ ತಗೋಬೇಕು ಅನ್ನೋ ಇಂಟ್ರೆಸ್ಟ್ ಇದ್ರೆ ಖಂಡಿತವಾಗ್ಲೂ ಇಲ್ಲಿ ಬಂದು ಪರ್ಚೇಸ್ ಮಾಡ್ಬೋದು. ಗ್ರಾಮಿಗೆ ಆ್ಯಕ್ಚುಲಿ ಅವರು ಫಸ್ಟ್ 11 ರುಪೀಸ್ ಅಂತ ಹೇಳಿದರು, ಆಮೇಲೆ 9 ರುಪೀಸ್ವರೆಗೂ ನಾವೇನಾದರೂ ಜಾಸ್ತಿ ಕ್ವಾಂಟಿಟಿ ತಗೋತೀವಿ ಅಂದರೆ ಕಮ್ಮಿ ಮಾಡಿಕೊಡ್ತೀವಿ ಅಂತ ಹೇಳಿದರು. ಸೊ ಹಾಗಾಗಿ ನಿಮ್ಗೆ ಹೆಲ್ಪ್ ಆಗ್ಬೋದು ಅಂತ ಈ ಇನ್ಫಾರ್ಮೇಷನ್ ಕೊಡ್ತಾ ಇದ್ದೀನಿ ನಾನು.
ನೆಕ್ಸ್ಟ್ ನಾವು ಇಲ್ಲಿಂದ ಅಲ್ಲ ಆಪೋಸಿಟ್ ಇದ್ದಿದ್ದ ಒಂದಷ್ಟು ಕವರ್ ಶಾಪ್ಸಿಗೆ ಹೋದ್ವಿ. ಇಲ್ಲೂ ಅಷ್ಟೇ ತುಂಬಾ ವೆರೈಟೀಸ್ ಆಫ್ ಕವರ್ಸ್ ಶಾಪ್ಸ್ ಇದೆ. ನಾವು ರಿಟರ್ನ್ ಗಿಫ್ಟ್ ತಗೊಂಡ್ಮೇಲೆ ಅದು ಪ್ಯಾಕ್ ಮಾಡ್ಬೇಕಲ್ಲ, ಸೊ ಹಾಗಾಗಿ ಒಂದಷ್ಟು ಪ್ಯಾಕ್ ಮಾಡಕ್ಕೆ ಕವರ್ಸ್ಗಳೆಲ್ಲ ನೋಡಿದ್ವಿ. ನಮಗೆ ಯಾವ ತರ ರಿಕ್ವೈರ್ಮೆಂಟ್ ಇತ್ತು ಅದು ಸಿಕ್ತು. ಅದ್ರ ಜೊತೆಗೆ ಈಗ ಹಬ್ಬ ಇರೋದ್ರಿಂದ ಆಮೇಲೆ ಬೇರೆ ಬೇರೆ ಫಂಕ್ಷನ್ಸ್ಗಳಿರೋದ್ರಿಂದ ಅದಕ್ಕೆ ಎಲ್ಲ ಫುಲ್ ಅಂಗಡಿಯಲ್ಲಿ ಪ್ಯಾಕ್ ಆಗಿ ಬಂದ್ಬಿಟ್ಟಿದೆ. ಬ್ಯಾಂಗಲ್ಸ್ ಆಗಿರ್ಬೋದು, ಅರ್ಶಿನ ಕುಂಕುಮ, ಆಮೇಲೆ ಇವಾಗ ಕುಂಕುಮಕ್ಕೆ ಕೊಡಕ್ಕೆ ಒಂದಷ್ಟು ಬಾಕ್ಸ್ಗಳು, ಗಿಫ್ಟ್ಗಳು ಎಲ್ಲ ಬಂದಿತ್ತು. ಎಲ್ಲ ಚೆನ್ನಾಗಿತ್ತು, ಕ್ವಾಲಿಟಿ ಎಲ್ಲ ತುಂಬಾನೇ ಚೆನ್ನಾಗಿತ್ತು. ಅದೇ ನಾವು ಲಾರ್ಜ್ ಕ್ವಾಂಟಿಟಿಯಲ್ಲಿ ತಗೋತೀವಿ ಅಂದ್ರೆ ನಮಗೆ ಎಲ್ಲಾನು ರೀಸನಬಲ್ ಆಗಿ ಹಾಕೊಡ್ತಾರೆ. ಸೊ ನಂಗೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಏನೆಲ್ಲ ಬೇಕಿತ್ತು ಅದನ್ನು ಇಲ್ಲೇ ತಗೊಂಡೆ ನಾನು. ಕವರ್ಸ್ ಇಂದ ಹಿಡಿದು ಪ್ರತಿಯೊಂದನ್ನು ತಗೊಂಡೆ. ನೆಕ್ಸ್ಟ್ ಇದೆಲ್ಲ ಫಿನಿಶ್ ಮಾಡಿ ತುಂಬಾನೇ ಹೊಟ್ಟೆ ಹಸಿತಾ ಇತ್ತು. ಸೊ ನಾವು ಚಿಕ್ಕಪೇಟೆಯಿಂದ ಹೊರಟಿ ಆನ್ ದ ವೇ ಬರ್ತಾ ಕೋಸ್ಟಲ್ ಕೈ ರುಚಿ ಅನ್ನೋ ರೆಸ್ಟೋರೆಂಟ್ ಅಲ್ಲಿ ಹೊಟ್ಟೆ ತುಂಬಾ ನಾನ್ ವೆಜ್ ತಿನ್ಕೊಂಡ್ ಬಂದೆ. ಸೊ ಇವತ್ತಿನ ಬ್ಲಾಗ್ ಅಲ್ಲಿ ಇಷ್ಟ ಆಗಿತ್ತು. ಸೊ ವರಮಹಾಲಕ್ಷ್ಮಿ ಹಬ್ಬದ ಸೀಸನ್ ಇರೋದ್ರಿಂದ ಅದ್ರ ಜೊತೆಗೆ ಇವಾಗ ಇಂಡಿಪೆಂಡೆನ್ಸ್ ಡೇ ಬರ್ತಾ ಇದೆ, August 15th. ಬಹಳಷ್ಟು ನಾವು ಚಿಕ್ಕಪೇಟೆಯಲ್ಲಿ ನೋಡ್ಬೋದಂತದ್ದೇ ಅದು ಇಂಡಿಪೆಂಡೆನ್ಸ್ ಡೇಗೆ ಇರುವಂತಹ ಮಕ್ಳಿಗೆ ಬೇಕಾಗಿರುವಂತಹ ಬ್ಯಾಂಡ್ಸ್ ಆಗಿರ್ಬೋದು, ಫ್ಲಾಗ್ಸ್ ಆಗಿರ್ಬೋದು, ಈ ತರದ್ದೇ ಇತ್ತು ಸಾಕಷ್ಟು. ಅದ್ರ ಜೊತೆಗೆ ವರಮಹಾಲಕ್ಷ್ಮಿ ಹಬ್ಬ ಹೆಣ್ಮಕ್ಳಿಗೆ ಕೇಳಲೇ ಬೇಡ, ಯಾವ ಸ್ಟ್ರೀಟ್ ಶಾಪಿಂಗ್ ಹೋದ್ರು ರಶ್. ಇನ್ ಚಿಕ್ಕಪೇಟೆ ಅಂತೂ ಹೋಲ್ಸೇಲ್ ಅಲ್ಲಿ ಇಲ್ಲಿ ತಗೊಂಡ್ ಮಾರೋರು ತುಂಬಾ ಜನ ಇರ್ತಾರೆ. ಸೊ ಹಾಗಾಗಿ ಸಿಕ್ಕಾಪಟ್ಟೆ ರಶ್ ಇತ್ತು. ಬಟ್ ನೀವು ನೋಡಿದ್ರಿ ಅಲ್ಲ ನಾನು ಯಾವ ತರ ಪ್ಲಾನ್ ಮಾಡ್ಕೊಂಡು ಹೆಂಗ್ ಹೋಗಿದ್ದೆ ಅಂತ. ಸೊ ಫಸ್ಟ್ ನಾನು ಇವಾಗ ಶಾಪಿಂಗ್ ಮಾಡಿದ್ದು ಸುದರ್ಶನ್ ಸಿಲ್ಕ್ಸ್ ಅಲ್ಲಿ. ಇದು ನನಗೆಲ್ಲ ಶಾಪಿಂಗ್ ಮಾಡಿರೋದು ನನ್ನ ಮದರ್ ಇನ್ ಲಾಗೆ ಅಂದ್ರೆ ನಮ್ಮ ಅತ್ತೆಗೆ. ಸೊ ಅವರು ಒಂದೆರಡು ಸ್ಯಾರಿ ತಗೊಂಡ್ರು. ನಾನ್ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಅಂತ ಇನ್ನ ಶಾಪಿಂಗ್ ಮಾಡಿಲ್ಲ. ಸೊ ನಂದು ಪರ್ಟಿಕ್ಯುಲರ್ ಆಗಿ ಒಂದ್ ಶಾಪಿಗೆ ಹೋಗಿ ತಗೋಬೇಕಂತಿದೆ. ಸೊ ಅಲ್ಲಿ ಹೋಗಿ ಶಾಪಿಂಗ್ ಮಾಡಿದ್ಮೇಲೆ ನಾನು ಅದು ತೋರಿಸ್ತೀನಿ. ಫಸ್ಟ್ ಈ ಸ್ಯಾರಿಗಳು ಹೇಗಿದೆ ಅಂತ ತೋರಿಸ್ತೀನಿ. ಫಸ್ಟ್ ಸ್ಯಾರಿ ಬಂದು ಓಕೆ ದಿಸ್ ಒನ್. ಇದನ್ನ ನಾನು ಡೀಟೈಲ್ ಆಗಿ ಅಲ್ಲಿ ಶಾಪ್ ಅಲ್ಲೇ ಒಂದು ವಿಡಿಯೋ ತಗೊಂಡಿದ್ದೀನಿ, ಅದನ್ನು ಹಾಕ್ತೀನಿ. ಜಸ್ಟ್ ಇಲ್ಲಿ ಹಾಗೆ ತೋರಿಸ್ತೀನಿ. ದಿಸ್ ಇಸ್ ದ ಕಲರ್ ಕಾಂಬಿನೇಷನ್. ಇದು ಬಂದು ರಸ್ಟ್ ಸಾರಿ ಬ್ರೌನ್ ಕಲರ್, ಡಾರ್ಕ್ ಬ್ರೌನ್ ಕಲರ್. ಅದ್ರ ಜೊತೆಗೆ ಬ್ಲೂ ಕಲರ್ ಕಾಂಬಿನೇಷನ್. ಇದು ಬ್ಲೂ ಅಂತಾರ ಗ್ರೀನ್ ಅಂತಾರ, ಯಾವ ಕಲರ್ ಹೇಳ್ತಾರೆ ನಂಗೆ ಎಕ್ಸಾಕ್ಟ್ ಗೊತ್ತಾಗ್ತಾ ಇಲ್ಲ. ಬಟ್ ಲೈಟ್ ಕಲರ್ ಕಾಂಬಿನೇಷನ್ ಇರುವಂತದ್ದು. ಸೊ ನಂಗೆ ಇದು ಬ್ರೌನ್ ಇಷ್ಟ ಆಯ್ತು, ಯಾಕೆಂದ್ರೆ ನನ್ಗೆ ಇಷ್ಟ ಆಯ್ತು. ನನ್ನ ಅತ್ತೆ ಹತ್ರ ಈ ತರದ್ ಇರ್ಲಿಲ್ಲ ಈ ಕಲರ್ ಕಾಂಬಿನೇಷನ್ದು. ಸೊ ಅದಕ್ಕೆ ನಾನು ಹೇಳ್ದೆ ಇದು ತಗೊಳ್ಳಿ, ಈ ಕಲರ್ ಕಾಂಬಿನೇಷನ್ ನಿಮ್ ಹತ್ರ ಇಲ್ಲ ಅಲ್ಲ, ಚೆನ್ನಾಗಿರುತ್ತೆ ಅಂತ ಹೇಳಿ. ಕಾಮನ್ ಆಗಿ ನಾವ್ ಇವಾಗ ಈ ತರ ಬ್ರೌನ್ ಕಲರ್ಗೆ ರಸ್ಟ್ ಆರೆಂಜ್ ಕಾಂಬಿನೇಷನ್ ನೋಡ್ತಾ ಇರ್ತೀವಿ. ಸೊ ಇದು ಸ್ವಲ್ಪ ಡಿಫ್ರೆಂಟ್ ಆಗಿತ್ತು ಕಾಂಬಿನೇಷನ್. ಸೊ ಡಿಫ್ರೆಂಟ್ ಆಗಿರುತ್ತೆ ಅಂತ ಹೇಳಿ ಇದು ತಗೊಂಡಿದ್ದು. ಇದು ಮೇಲ್ಗಡೆ ಬಂದು ಚಿಕ್ಕ ಬಾರ್ಡರ್ ಇದೆ, ಕೆಳಗಡೆಗೆ ಸ್ವಲ್ಪ ದೊಡ್ಡ ಬಾರ್ಡರ್ ಬರುತ್ತೆ. ಬಟ್ ಇಟ್ಸ್ ವೆರಿ ಬ್ಯೂಟಿಫುಲ್ ಕಲರ್ ಕಾಂಬಿನೇಷನ್, ನೀವು ನೋಡ್ಬೋದು. ಆಮೇಲೆ ಕಂಪ್ಲೀಟ್ ಸ್ಯಾರಿ ಕಂಪ್ಲೀಟ್ ಫುಲ್ ಚೆಕ್ಸ್ ಇದೆ, ಮಧ್ಯ ಮಧ್ಯ ಸ್ಮಾಲ್ ಅಂಡ್ ಬಿಗ್ ಬುಟ್ಟಾಗಳಿದೆ. ಸೊ ನಾನು ಡೀಟೇಲ್ ಆಗಿ ಈಗ ವಿಡಿಯೋದಲ್ಲಿ ತೋರಿಸ್ತೀನಿ, ಓಪನ್ ಮಾಡಿ ನೋಡಿರೋದು. ಬ್ಲೌಸ್ ಯಾವ ತರ ಇದೆ ಅನ್ನೋದೆಲ್ಲ ಆಬ್ವಿಯಸ್ಲಿ ಬ್ಲೌಸ್ ಆಪೋಸಿಟ್ ಕಾಂಬಿನೇಷನ್ ಇರುತ್ತೆ. ಸೊ ಬ್ಯೂಟಿಫುಲ್ ಆಗಿದೆ ಸೀರೆ. ಇದು ಕ್ವಾಲಿಟಿ ಬಂದು ಸೆಮಿ ಕ್ರೇಪ್ ಸಿಲ್ಕ್ ಸ್ಯಾರಿ ಅಂತ ಬರುತ್ತಲ್ಲ, ಸೊ ಆ ತರ ಕ್ವಾಲಿಟಿ. ನಿಮ್ಗೆ ಇದ್ರ ಪ್ರೈಸ್ ಬೇಕಂದ್ರೆ ನಂಗೆ ಕಮೆಂಟ್ ಅಲ್ಲಿ ಕೇಳಿ, ನಾನು ಹೇಳ್ತೀನಿ. ಕೆಲವ್ರಿಗೆ ಪ್ರೈಸ್ ಹೇಳಿದ್ರೆ ಇಷ್ಟ ಆಗುತ್ತೆ, ಕೆಲವರು ಇಷ್ಟ ಪಡಲ್ಲ. ಸೊ ಹಾಗಾಗಿ ನನ್ಗೆ ಕಮೆಂಟ್ ಅಲ್ಲಿ ಕೇಳಿದ್ರೆ ಖಂಡಿತವಾಗ್ಲೂ ನಾನು ಇದ್ರ ಪ್ರೈಸ್ ನ ಹೇಳ್ತೀನಿ.
ಇನ್ನ ಸೆಕೆಂಡ್ ಸ್ಯಾರಿ ಇದು ಅವರು ನಮ್ಮ ಅತ್ತೆ ತುಂಬಾ ಇಷ್ಟಪಟ್ಟು ತಗೊಂಡ್ರು, ಈ ಕಲರ್ ಬೇಕು ಮತ್ತೆ ಇದೇ ಬಾರ್ಡರ್ ಬೇಕು ಅಂತ ಹೇಳಿ. ಇದು ಸೆಲ್ಫ್, ಇದು ಕೂಡ ಸೆಮಿ ಕ್ರೇಪ್ ಸಿಲ್ಕ್ ಸ್ಯಾರಿನೇ. ಇದು ಸೆಲ್ಫ್ ಇದೆ, ಅಂದ್ರೆ ಯಾವುದೇ ತರ ಕಲರ್ ಕಾಂಬಿನೇಷನ್ ಇರುವಂತಹ ಸ್ಯಾರಿ ಅಲ್ಲ. ಏನ್ ಕಂಪ್ಲೀಟ್ ಒಂದೇ ಕಲರ್ ಇದೆ. ಇದು ಒಂಥರ ಬ್ಲೂ ರಾಮ ಗ್ರೀನ್ ಬರುತ್ತಲ್ಲ, ಅದ್ರಲ್ಲಿ ಸ್ವಲ್ಪ ಡಾರ್ಕ್ ಬ್ಲೂ ಕಲರ್ ಇದೆ. ಐ ಡೋಂಟ್ ನೋ, ಆಕ್ಚುಲಿ ಒಂದೊಂದ್ ಲೈಟಿಗೆ ಒಂದೊಂದ್ ತರ ಕಲರ್ ಕಾಣುತ್ತೆ. ಬಟ್ ಆದಷ್ಟು ನಂದು ಈ ಮನೆ ಲೈಟ್ ಅಲ್ಲಿ ಈ ತರ ಕಾಣಿಸ್ತಾ ಇದೆ. ಸೊ ಈ ತರ ಇದೆ. ಇದು ಕಂಪ್ಲೀಟ್ ಸ್ಯಾರಿ ಬಂದು ಬಿಗ್ ಬಿಗ್ ಬಾಕ್ಸ್ ಇದೆ ಒಳಗಡೆ. ಅದ್ರ ಮಧ್ಯೆ ಸ್ಮಾಲ್ ಸ್ಮಾಲ್ ಹಾರ್ಟ್ ಶೇಪ್ ಅಲ್ಲಿ ಇಲ್ಲಿ ಸಣ್ಣದಾಗಿ ಬಂದಿದೆ. ಅದ್ ಬಿಟ್ರೆ ಲೈನ್ಸ್ ಫುಲ್ ಬಾಕ್ಸ್ ಬಾಕ್ಸ್ ಇದೆ. ಬಾರ್ಡರ್ ಬಂದು ಚಿಕ್ಕ ಬಾರ್ಡರ್, ಅವರು ಬಾರ್ಡರ್ನ ತುಂಬಾ ಇಷ್ಟಪಟ್ಟು ತಗೊಂಡ್ರು, ಈ ತರ ಚಿಕ್ಕ ಬಾರ್ಡರ್ ಬೇಕು ಅಂತ ಹೇಳಿ. ಇದ್ರಲ್ಲಿ ಇಲ್ಲಿ ಸಣ್ಣ ಸಣ್ಣ ಲೋಟಸ್ ಬಂದಿದೆ. ಅದ್ ಬಿಟ್ರೆ ಸ್ಮಾಲ್ ಸ್ಮಾಲ್ ಡೈಮಂಡ್ ಶೇಪ್ ಅಲ್ಲಿ ಇರುವಂತಹ ಸ್ಮಾಲ್ ಬಾರ್ಡರ್ಸ್ ಇದೆ. ಇದು ಕಂಪ್ಲೀಟ್ ಬ್ಲೂ ಇದೆ. ಸೊ ಇದ್ರದ್ದು ಬಂದು ಸೆರಗು ಈ ತರ ಬರುತ್ತೆ. ಬ್ಲೌಸ್ ಬಂದು ಪ್ಲೈನ್ ಇದೆ. ಇದು ಬ್ಲೌಸ್ ಕೂಡ ಫುಲ್ ಪ್ಲೈನ್ ಇದೆ. ಸೊ ಸೆರಗು ಈ ತರ ಫುಲ್ ಸ್ಟ್ರೈಪ್ಸ್ ಬಂದಿದೆ. ಇನ್ನು ಕಂಪ್ಲೀಟ್ ಸ್ಯಾರಿ ಬಂದು ಚೆಕ್ಸ್ ಒಳಗಡೆ. ಅವರು ತುಂಬಾ ಇಷ್ಟಪಟ್ಟು ತಗೊಂಡ್ರು ಈ ಕಲರು. ಸೊ ಇದೊಂದ್ ಸ್ವಲ್ಪ ಡಿಫ್ರೆಂಟ್ ಆಗಿದೆ. ಇದ್ರದ್ದು ಅಷ್ಟೇ ಕಂಪ್ಲೀಟ್ ಹೇಗಿದೆ ಅಂತ ಓಪನ್ ಮಾಡಿರೋದು ವಿಡಿಯೋ ಈಗ ಹಾಕ್ತೀನಿ, ನೋಡಿ ನಿಮ್ಗೊಂದು ಐಡಿಯಾ ಬರುತ್ತೆ. ಈವನ್ ಇದ್ರ ಪ್ರೈಸ್ ಕೂಡ ನಿಮ್ಗೆ ಇಂಟ್ರೆಸ್ಟ್ ಇದ್ರೆ ನಂಗೆ ಕಮೆಂಟ್ ಬಾಕ್ಸ್ ಅಲ್ಲಿ ಕೇಳಿ, ನಾನು ಖಂಡಿತವಾಗ್ಲೂ ತಿಳಿಸ್ಕೊಡ್ತೀನಿ. ಸೊ ಸ್ಯಾರಿ ಇದೆರಡು ತಗೊಂಡ್ವಿ. ಅದ್ರ ಜೊತೆಗೆ ನಾನು ವಿಡಿಯೋದಲ್ಲಿ ಇನ್ನೊಂದ್ ಸ್ಯಾರಿ ತೋರ್ಸಿದ್ನಲ್ಲ, ಅದು ಅವ್ರು ಶಾಪಿಂಗ್ ಮಾಡಿದ್ರು. ಸೊ ಅವ್ರು ತಗೊಂಡ್ ಹೋದ್ರ ಅದನ್ನ. ಸೊ ಅದು ಸ್ವಲ್ಪ ಕಾಟನ್ ಮಿಕ್ಸೇ ಇದೆ, ಚೆನ್ನಾಗಿದೆ ಅದು ಕೂಡ. ಅದ್ರ ನೆಕ್ಸ್ಟ್ ಇವಾಗ ನಾನು ನಿಮ್ಗೆ ಕೆಲವ್ರಿಗೆ ಡೌಟ್ ಇರುತ್ತೆ, ಸೇಮ್ ಕಲರ್ ಸಿಗುತ್ತಾ, ಸೇಮ್ ಇದ್ ಸಿಗುತ್ತಾ ಅಲ್ಲಿ ಹೋಗಿ ತೋರ್ಸಿದ್ರೆ ಫೋಟೋ ಅಂತ. ಬಟ್ ಸೇಮ್ ಸಿಗಲ್ಲ, ಬೇರೆ ಬೇರೆ ಕಲರ್ ಕಾಂಬಿನೇಷನ್. ನಮ್ಗೆ ಇಷ್ಟ ಆಗದೆ ಇದ್ದು ನಿಮ್ಗೆ ಇಷ್ಟ ಆಗ್ಬೋದು, ನೀವು ಹೋಗಿ ನೋಡಿ. ಬಟ್ ಈ ಟೈಪ್ ಸ್ಯಾರೀಸ್ ಎಲ್ಲ ತುಂಬಾ ಕಲೆಕ್ಷನ್ಸ್ ಇದೆ, ಎಲ್ಲಾ ರೇಂಜಲ್ಲೂ ಇದೆ. 1500 ಎಲ್ಲಾ ರೇಂಜಲ್ಲೂ ಇದೆ, ಅಪ್ ಟು 25,000 ರೇಂಜ್ ವರ್ಗೂ ಸೆಮಿ ಕ್ರೇಪ್ ಸಿಲ್ಕ್ ಸ್ಯಾರಿಯಲ್ಲಿ ಸಿಗುತ್ತೆ ಅಲ್ಲಿ. ಅದ್ರ ಜೊತೆಗೆ ನಾನು ನನ್ನ ಮನೆಗೆ ಶಾಪಿಂಗ್ ಮಾಡಿದೆ, ನನ್ನ ತಂಗಿ ಮಗಳಿಗೆ. ಇದು ಸ್ಟ್ರೀಟ್ ಶಾಪಿಂಗ್, ಇದು ಯಾವುದೇ ತರ ಇದಕ್ಕೆ ಹೋಗಿ ಮಾಡಿದ್ದಲ್ಲ, ಅಂಗಡಿಗೆ ಸ್ಟ್ರೀಟ್ ಅಲ್ಲೇ ತಗೊಂಡಿದ್ದು. ದಿಸ್ ದ ಬ್ಯೂಟಿಫುಲ್ ಸ್ಯಾರಿ. ಅವಳು ಫೇರ್ ಇರೋದಕ್ಕೂ ಅದಕ್ಕೂ ತುಂಬಾ ಚೆನ್ನಾಗಿ ಕಾಣುತ್ತೆ ನನ್ನ ತಂಗಿ ಮಗಳಿಗೆ. ಸೊ ಹಾಗಾಗಿ ರೆಡ್ ತಗೊಂಡಿದ್ದು. ಇದು ರೆಡ್ ಫ್ರಾಕ್ ಬಂದು ನನ್ನ ಹಸ್ಬೆಂಡೇ ಸೆಲೆಕ್ಟ್ ಮಾಡಿದವಳು, ಅವಳಿಗೆ ಚೆನ್ನಾಗಿ ಕಾಣುತ್ತೆ ಇದು ತಗೋ ಅಂತ. ಬಟ್ ಅವಳಿಗೆ ಯಾವಾಗ ನಿಂಗೆ ಯಾವ ಕಲರ್ ಫ್ರಾಕ್ ಬೇಕಂತ ಅವಳಿಗೆ ಕೇಳಿದ್ರೆ ಅವಳು ಹೇಳೋದೆ ಆರೆಂಜ್. ಆರೆಂಜ್ ಬಿಟ್ಟು ಬೇರೆ ಏನು ಹೇಳಲ್ಲ ಅವಳು. ಸಾರಿ. ಹಾ, ಸೊ ಇದು ನಂಗೆ ತುಂಬಾ ಇಷ್ಟ ಆಯ್ತು ಫ್ರಾಕ್. ಇದೊಂದು ತಗೊಂಡ್ವಿ, ಚೆನ್ನಾಗಿದೆ ಅಲ್ಲ. ಅದ್ರ ಜೊತೆಗೆ ನೆಕ್ಸ್ಟ್ ಇದು ಪಿಸ್ತಾ ಕಲರ್ ಕಾಟನ್, ಎರಡು ಕಾಟನ್ ಫ್ರಾಕ್. ತುಂಬಾ ಇಷ್ಟ ಆಯ್ತು ನಂಗೆ ಕಲರು. ಅವಳಿಗೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಸೊ ಹಾಗಾಗಿ ಎರಡು ಫ್ರಾಕ್ ತಗೊಂಡೆ. ಪಿಂಕ್ ಅವಳ ಹತ್ರ ತುಂಬಾ ಇದೆ, ಇದ್ರಲ್ಲಿ ಪಿಂಕ್ ಕಲರು ಇತ್ತು, ತುಂಬಾ ಕಲರ್ಸ್ ಇತ್ತು. ಈ ತರದ್ದು ಪ್ರತಿಯೊಬ್ರು ಮಾಡ್ತಾ ಇದಾರೆ ಅಲ್ಲಿ, ಸೇಮ್ ತುಂಬಾ ಏಜ್ ಮಕ್ಳಿಗೆಲ್ಲ ಇದೆ. ಆಲ್ಮೋಸ್ಟ್ 10-12 ಇಯರ್ಸ್ ಮಕ್ಳುವರ್ಗುನು ಏಜ್ ಅವ್ರಿಗೂ ಇದೆ ಇದು ಫ್ರಾಕ್. ಇದ್ದಿದ್ರಲ್ಲಿ ಇದೆ ಸ್ಮಾಲ್ ಸೈಜ್. ಸೊ ನನ್ನ ತಂಗಿ ಮಗಳು ಬಂದು 2.5 ಇದ್ದಾಳೆ ಏಜ್. ಸೊ ಅವಳಿಗೆ ಇಷ್ಟ ಆಗುತ್ತೆ. ಇವನ್ ಅವಳ ಹೈಟ್ ಇರೋದ್ರಿಂದ
ಆಗುತ್ತೆ. ಸೊ ಇದಿಷ್ಟ ಆಗಿತ್ತು ಶಾಪಿಂಗ್. ಅದ್ರ ಜೊತೆಗೆ ನಾನೊಂದೆರಡು ಬೋ ಕ್ಲಿಪ್ಸ್ ತಗೊಂಡಿದ್ದೀನಿ, ಅದು ತುಂಬಾ ಬ್ಯೂಟಿಫುಲ್ ಆಗಿದೆ, ತೋರಿಸ್ತೀನಿ. ನಾನು ಹೇಳಿದೆಲ್ಲ ಬೋ ಕ್ಲಿಪ್ಸ್ ತಗೊಂಡೆ ಅಂತ. ದಿಸ್ ಇಸ್ 2. ಇದು ನಾನು ಯಾವ್ದೇ ತರ ಶಾಪ್ ಅಲ್ಲಿ ತಗೊಳ್ಳಿಲ್ಲ, ಸ್ಟ್ರೀಟ್ ಅಲ್ಲಿ ತಗೊಂಡೆ. ಸೊ ಹಾಗಾಗಿ ಈ ವಿಡಿಯೋ ಏನ್ ಮಾಡಿಲ್ಲ. ತುಂಬಾ ಪ್ರಿಟಿ ಅನ್ಸ್ತು. ಸೊ ಇದು ಒನ್ ಸಿಂಗಲ್ ತಗೊಂಡ್ರೆ 100 ಅಂದ್ರು, 2 ತಗೊಂಡ್ರೆ 150 ಅಂದ್ರು. ನನ್ಗೆ ನಾನೇನ್ ಬಾರ್ಗಿನ್ ಸ್ಟ್ರೀಟ್ ಅಲ್ಲಿ ಯೂಶಲಿ ಮಾಡ್ತಾರೆ ಚಿಕ್ಕಪೇಟೆಲಿ, ಬಟ್ ಇದಕ್ ನಾನೇನ್ ಬಾರ್ಗಿನ್ ಮಾಡ್ಲಿಲ್ಲ. ಕೆಲವೊಮ್ಮೆ ಕೆಲವ್ರ ಹತ್ರ ಹೋದಾಗ ಬಾರ್ಗಿನ್ ಮಾಡ್ಬೇಕ್ ಅನ್ಸಲ್ಲ. ಸೊ ಹಂಗಾಗಿ 150 ಕೊಟ್ಟೆ 2 ಬೋಗು. ಚೆನ್ನಾಗಿದೆ ಅಲ್ಲ? ಪ್ರಶಾಂತ್ ಫೋಕಸ್ ಆಗ್ತಿದೆ ನೋಡಿ ಇದು. ದಿಸ್ ಇಸ್ ಲೈಟ್ ಪಿಂಕ್ ಕಲರ್. ಸೊ ಇದು ವೈಟ್ ಯಾವ ಡ್ರೆಸ್ಸಿಗಾದ್ರೂ ಪೇರ್ ಮಾಡ್ಬೋದು ಅಂತ ತಗೊಂಡೆ. ಸೊ ಫೈನಲಿ ನಂದು ಚಿಕ್ಕಪೇಟೆ ಶಾಪಿಂಗ್ ಇಷ್ಟ ಆಗಿತ್ತು. ಇನ್ನ ನಾನು ಫೆಸ್ಟಿವಲ್ಗೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಅನ್ಬಿಟ್ಟು ಇನ್ನೊಂದಷ್ಟು ಥಿಂಗ್ಸ್ ಗಳು ತಗೊಂಡಿದ್ದೀನಿ. ಅದು ನಂದು ವರಮಹಾಲಕ್ಷ್ಮಿ ಸ್ಯಾರಿ ವ್ಲಾಗ್ಸ್ ಅಲ್ಲಿ ಇನ್ಕ್ಲೂಡ್ ಮಾಡ್ತೀನಿ. ಇದ್ರಲ್ಲಿ ತುಂಬಾ ಲೆಂತ್ ಆಗ್ಬಿಡುತ್ತೆ. ಸೊ ಹಾಗಾಗಿ ಇಲ್ಲಿಗೆ ಈ ವ್ಲಾಗ್ ಮುಗಿಸ್ತಿದ್ದೀನಿ. ಇನ್ನ ಯಾರೆಲ್ಲ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ, ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ಈ ವ್ಲಾಗ್ ನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.